ಹಿಗ್ಗಿದ ಕೊಲ್ಲಿ ಯುದ್ಧ, ಟೊಮ್ಯಾಟೊ ಬೆಲೆ ಚೇತರಿಕೆ. ಉತ್ತಮ ಬೆಲೆ ಸಿಕ್ಕಿದ್ರಿಂದ ರೈತರು ಕೊಂಚ ನಿರಾಳ. ಕಳೆದ 2-3 ತಿಂಗಳಿನಿಂದ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ನೇರವಾಗಿ ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರಿತು. ಹೋಟೆಲ್ ಉದ್ಯಮಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ವೇಳೆ ಹೋಟೆಲ್ ಉದ್ಯಮವನ್ನೇ ನಂಬಿದ್ದ ಕೃಷಿ ಕ್ಷೇತ್ರವು ನೆಲಕಚ್ಚಿತ್ತು. ಟೊಮ್ಯಾಟೊ ಸೇರಿದಂತೆ ತರಕಾರಿಗಳು ರಫ್ತಾಗದೆ, ಉತ್ತಮ ಬೆಲೆ ಸಿಗದೆ ರೈತರು ತೀವ್ರ ನಷ್ಟ ಅನುಭವಿಸಿದ್ರು. ಬೆಲೆ ಇಲ್ಲದೆ ಬೆಳೆದಿದ್ದ ಟೊಮ್ಯಾಟೊವನ್ನ ತೋಟದಲ್ಲೇ ಕೊಳೆಯೋದಕ್ಕೆ ಬಿಟ್ಟಿದ್ರು. ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಂತೂ ವಹಿವಾಟು ಇಲ್ಲದೆ ಖಾಲಿ ಆಗಿತ್ತು. ಆದ್ರೆ ಈಗ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧಕ್ಕೆ ವಿರಾಮ ಸಿಕ್ಕಿದೆ. ವ್ಯಾಪಾರ ವಹಿವಾಟು ಚೇತರಿಕೆ ಕಂಡಿದೆ. ಟೊಮ್ಯಾಟೊ ಬೆಲೆಗಳಲ್ಲಿ ಚೇತರಿಕೆ ಕಂಡಿದೆ. ಕಳೆದ 2 ತಿಂಗಳ ಹಿಂದೆ 20 ರಿಂದ 50 ರೂಪಾಯಿ ಇದ್ದ 15 ಕೆಜಿ ಬಾಕ್ಸ್ ಟೊಮ್ಯಾಟೊ ಈಗ 400 ರಿಂದ 600 ರೂಪಾಯಿವರೆಗೆ ಮಾರಾಟವಾಗ್ತಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಏಕಾಏಕಿ ಯುದ್ಧದಿಂದಾಗಿ ಭಾರತದಲ್ಲೂ ತೀವ್ರ ಪರಿಣಾಮ ಬೀರಿತ್ತು. ಗ್ಯಾಸ್ ಸಿಗದೆ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಉಂಟಾಯಿತು. ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿತ್ತು. ಪರಿಣಾಮ ರೈತರು ಬೆಳೆದ ತರಕಾರಿ ಕೇಳುವವರಿಲ್ಲದಂತಾಗಿತ್ತು. ರೈತರು ಬೆಳೆದಿದ್ದ ತರಕಾರಿಗಳು ತೋಟಗಳಲ್ಲೇ ಕೊಳೆಯುವ ಸ್ಥಿತಿ ಎದುರಾಗಿತ್ತು. ಇದೀಗ ಕೊಲ್ಲಿ ರಾಷ್ಟ್ರಗಳ ನಡುವಿನ ಯುದ್ಧ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಹೋಟೆಲ್ ಉದ್ಯಮ ಚೇತರಿಕೆ ಕಾಣ್ತಾ ಇದೆ. ಜೊತೆಗೆ ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಏರಿಕೆ ಕಂಡಿದೆ. ಇದರಿಂದ ರೈತರು ಕೊಂಚ ನಿರಾಳರಾಗಿದ್ದಾರೆ. ಯುದ್ಧ ಸ್ಟಾರ್ಟ್ ಆದಾಗ ತುಂಬಾ ಪ್ರಾಬ್ಲಮ್ ಇತ್ತು. ಕೇಳೋರಿಲ್ಲ, ಹೋಟ್ಲುಗಳೆಲ್ಲ ಯಾರು ಟೊಮೊಟೊ ಅದೆಲ್ಲ ತೆಗಿತಾ ಇಲ್ಲ, ತರಕಾರಿಗಳೆಲ್ಲ ಫುಲ್ ಲಾಸ್ ಹೋಗಿದ್ರಿ. ಮಂಚಿಂಗ್ ಪೇಪರ್ ರೇಟ್ ಜಾಸ್ತಿ, ಮದ್ದುಗಳು ಅದೆಲ್ಲ ತುಂಬಾ ರೇಟ್ ಇತ್ತು, ಯಾರು ಕೇಳೋರಿಲ್ಲ. ಈಗ ಸ್ವಲ್ಪ ಹಂಗೆ ಯುದ್ಧ ನಿಲ್ತ ಮೇಲೆ ಸ್ವಲ್ಪ ಪರವಾಗಿಲ್ಲ. ಈಗ ಟೊಮೊಟೊನು ಒಂದ್ 300-400 ಹೋಗ್ತಾ ಇದೆ, ಏನ್ ತೊಂದ್ರೆ. ಹೋಟ್ಲುಗಳ ಹತ್ರ ನಾವೇ ತಗೊಂಡೋದ್ರು ಕೂಡ ತರಕಾರಿ ಯಾರು ತಗೊಂಡವ್ರೆ ಗೊತ್ತಿಲ್ಲ, ಹಂಗಾಗಿತ್ತು ಯುದ್ಧ ಸ್ಟಾರ್ಟ್ ಆದ್ಮೇಲೆ. ಈಗ ಸ್ವಲ್ಪ ಹೋಟ್ಲುಗಳು ಅವೆಲ್ಲ ತೆಗ್ದಿದ್ದಾರೆ, ಈಗ ಸ್ವಲ್ಪ ಪರವಾಗಿಲ್ಲ. ಮುಂಚೆ ಎಲ್ಲ ತುಂಬಾ ಕಷ್ಟ ಇತ್ತು ಯುದ್ಧ ಸ್ಟಾರ್ಟ್ ಆದ್ಮೇಲೆ. ಒಟ್ನಲ್ಲಿ ರೈತರು ಬೆಳೆದ ಟೊಮ್ಯಾಟೊ ಹಾಗೂ ತರಕಾರಿ ಬೆಲೆಗಳಲ್ಲೂ ಏರಿಕೆ ಕಂಡಿದೆ. ಪರಿಣಾಮ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.